ಇನ್ನು ದಾವಣಗೆರೆಯಲ್ಲಿರುವಂತಹ ಕಲ್ಲೇಶ್ವರ ಮಿಲ್ನಲ್ಲೂ ಕೂಡ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಕಾರಣ ಅವರ ಶಾಮನೂರು ಶಿವಶಂಕರಪ್ಪ ಅವರ ಪತ್ನಿ ಪಾರ್ವತಮ್ಮ ಅವರ ಸಮಾಧಿಯ ಪಕ್ಕದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗ್ತಾ ಇದೆ. ಶ್ರೀ ಕಲ್ಲೇಶ್ವರ ಮಿಲ್ ಆವರಣದಲ್ಲೇ ಸಿದ್ಧತೆಗಳಾಗ್ತಾ ಇದೆ. ಸರಿಯಾಗಿ 4 ಗಂಟೆಗೆ ವಿಧಿವಿಧಾನ ಆರಂಭ ಆಗುತ್ತೆ. ದಾವಣಗೆರೆಯ ಆನೆಕೊಂಡದಲ್ಲಿರುವ ಶ್ರೀ ಕಲ್ಲೇಶ್ವರ ಮಿಲ್ 5 ರಿಂದ 6 ಅಡಿ ಆಳದ ಗುಂಡಿಯನ್ನ ಕಾರ್ಮಿಕರು ತೆಗೆದಿದ್ದಾರಂತೆ. ಇಟ್ಟಿಗೆ ಸಿಮೆಂಟ್ನಿಂದ ಕಟ್ಟೆಯನ್ನ ನಿರ್ಮಿಸಲಾಗಿದೆ. ಅದರ ಜೊತೆಗೆ ಶಾಮನೂರು ಪತ್ನಿಯ ಸಮಾಧಿ ಕೂಡ ಅಲ್ಲೇ ಇರೋದ್ರಿಂದ ಅವರ ಸಮಾಧಿಯ ಪಕ್ಕದಲ್ಲೇ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ಕೂಡ ನೆರವೇರಿಸಲಾಗುತ್ತೆ. ಶಾಮನೂರು ಅವರ ಅಂತ್ಯ ಸಂಸ್ಕಾರಕ್ಕೆ ಅಂತಿಮ ಸಿದ್ಧತೆಗಳಾಗಿದೆ. ಹೆಂಗ್ ಸಿದ್ಧತೆಗಳಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನವೀನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಕಾಂಗ್ರೆಸ್ನ ಹಿರಿಯ ನಾಯಕ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಂತ ಶಾಮನೂರು ಶಿವಶಂಕರಪ್ಪನವರು ಏನು ನಿನ್ನೆ ವಯೋಸಹಜವಾಗಿ ನಿಧನರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಮುಖ್ಯವಾಗಿ ಬೆಳಗಿನಿಂದಲೂ ಕೂಡ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನವನ್ನು ಅವರ ಅಭಿಮಾನಿಗಳು ಮತ್ತು ಪಕ್ಷದ ಮುಖಂಡರುಗಳು ಬೆಳಗ್ಗೆಯಿಂದ ಕೂಡ ಮನೆಯ ಬಳಿ ಪಡಿತಾ ಇರುವಂಥದ್ದು. ಆ ನಂತರದಲ್ಲಿ 11 ಗಂಟೆ ನಂತರದಲ್ಲಿ ಮುಖ್ಯವಾಗಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಈಗಾಗಲೇ ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಸಂಜೆ 4 ಗಂಟೆ ನಂತರದಲ್ಲಿ ಏನು ದಾವಣಗೆರೆಯ ಆನೆಕೊಂಡ ಬಳಿರುವಂಥ ಕಲ್ಲೇಶ್ವರ ಮಿಲ್ನ ಆವರಣದಲ್ಲಿ ಈ ಒಂದು ಅಂತ್ಯ ಸಂಸ್ಕಾರ ನಡೆಯುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ನಾನೀಗ ಕಲ್ಲೇಶ್ವರ ಮಿಲ್ನ ಆವರಣದಲ್ಲಿ ನೀವು ಕೂಡ ಗಮನಿಸ್ಬೋದು. ಒಂದು ಕಡೆ ಶಾಮನೂರು ಶಿವಶಂಕರಪ್ಪರ ಒಡೆತನದ ಈ ಕಲ್ಲೇಶ್ವರ ಮಿಲ್ನ ಆವರಣದಲ್ಲೇ ಈ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಇಲ್ಲಿ ಈಗಾಗಲೇ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ನೀವು ಕೂಡ ಗಮನಿಸ್ಬೋದು, ಕಲ್ಲೇಶ್ವರ ಮಿಲ್ನ ಆವರಣದಲ್ಲಿ ಏನು ಶಾಮನೂರು ಶಿವಶಂಕರಪ್ಪನವರ ಪತ್ನಿ ಪಾರ್ವತಮ್ಮನವರ ಸಮಾಧಿಯ ಪಕ್ಕದಲ್ಲೇ ಏನು ಶಾಮನೂರವರ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡುವಲ್ಲಿ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಬ್ಬಂದಿಗಳು ಒಂದಷ್ಟು ಆಪ್ತರು ಮತ್ತು ಕಾರ್ಮಿಕರು ಕೂಡ ಈಗಾಗಲೇ ಬಹುತೇಕ ಗುಂಡಿಯನ್ನು ಕೂಡ ತೆಗೆದಿರುವಂಥದ್ದು ನೀವು ಕೂಡ ಗಮನಿಸ್ಬೋದು. ಸರಿಸುಮಾರು 5 ರಿಂದ 6 ಅಡಿ ಆಳದ ಈಗಾಗಲೇ ಗುಂಡಿಯನ್ನು ಕೂಡ ತೆಗೆದಿರುವಂಥದ್ದು. ಮುಖ್ಯವಾಗಿ ಈ ಗುಂಡಿಯ ಒಳಭಾಗದಲ್ಲಿ ಒಂದು ಸಿಮೆಂಟ್ ಕಟ್ಟೆಯನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಅಂತಿಮ ಹಂತ ಸಿದ್ಧತೆಗಳನ್ನು ಕೂಡ ಸಿಬ್ಬಂದಿಗಳು ಮಾಡ್ತಾರೆ. ನೀವು ಕೂಡ ಗಮನಿಸಬಹುದು. ಈಗಾಗಲೇ ಗುಂಡಿಯನ್ನು ತೆಗೆದು ಲೆವೆಲ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಲೆವೆಲಿಂಗ್ ಆದ ನಂತರದಲ್ಲಿ ಈಗಾಗಲೇ ಸಿಮೆಂಟ್ ಮತ್ತು ಇಟ್ಟಿಗೆಯನ್ನು ಕೂಡ ಈಗಾಗಲೇ ತರಿಸಿರುವಂಥದ್ದು. ತಕ್ಷಣದಲ್ಲೇ ಈಗ ಒಂದು ಸಿಮೆಂಟ್ ಒಂದು ಬೇಸ್ಮೆಂಟ್ ಅಂದರೆ ಒಂದು ಕಟ್ಟೆಯನ್ನು ಕೂಡ ನಿರ್ಮಾಣ ಮಾಡೋ ಕೆಲಸವನ್ನು ಇಲ್ಲಿ ಈಗಾಗಲೇ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಸಾರ್ವಜನಿಕರ ದರ್ಶನಕ್ಕೇನು ಹೈಸ್ಕೂಲ್ ಮೈದಾನದ ಆವರಣದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅಲ್ಲಿಂದ ಮೆರವಣಿಗೆಯ ಮೂಲಕವಾಗಿ ಶಾಮನೂರವರ ಏನು ಪಾರ್ಥಿವ ಶರೀರ ಇಲ್ಲಿಗೆ ಕಲ್ಲೇಶ್ವರ ಮಿಲ್ನ ಆವರಣಕ್ಕೆ ಬರುವಂಥದ್ದು. ಹಾಗಾಗಿ ಅಲ್ಲಿವರೆಗೂ ಕೂಡ ಈ ಒಂದು ಭಾಗದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ನೀವು ಕೂಡ ಗಮನಿಸ್ಬೋದು. ಒಂದು ಕಡೆ ಶಾಮನೂರು ಕುಟುಂಬಸ್ಥರ ಅಂದರೆ ಯಾರು ಹಿರಿಯರಿದ್ದಾರೆ ಅವರ ಈ ಸಮಾಧಿಗಳು ಕೂಡ ಈ ಒಂದು ಭಾಗದಲ್ಲಿ ಸರತಿ ಸಾಲಿನಲ್ಲಿರುವಂಥ ನೀವು ಕೂಡ 4-5 ಸಮಾಧಿಗಳು ಇಲ್ಲೇ ಇರುವಂಥದ್ದು. ಜೊತೆಗೆ ಶಾಮನೂರವರ ಪತ್ನಿ ಪಾರ್ವತಮ್ಮನವರ ಸಮಾಧಿ ಕೂಡ ಇಲ್ಲೇ ಇರುವಂಥದ್ದು. ಅಕ್ಕಪಕ್ಕದಲ್ಲೇ ಸಮಾಧಿಯನ್ನು ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ಕಲ್ಲೇಶ್ವರ ಮಿಲ್ನ ಆವರಣದ ಒಳಭಾಗದಲ್ಲಿ ಎಲ್ಲರೂ ಕೂಡ ಅವಕಾಶ ಇಲ್ಲ. ಯಾಕಂದರೆ ಅಂತಿಮ ದರ್ಶನಕ್ಕೆ ಸಾರ್ವಜನಿಕ ಮೈದಾನದಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಎಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಡುವಂಥದ್ದು. ಇಲ್ಲಿ ಸೀಮಿತ ಸಂಖ್ಯೆಯ ಅತ್ಯಾಪ್ತ ವಲಯದಲ್ಲಿ ಯಾರಿದ್ದಾರೆ ಅವರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಶಾಮಿಯಾನವನ್ನು ಕೂಡ ಹಾಕಿರುವಂಥದ್ದು. ಜೊತೆಗೆ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಬಂದೋಬಸ್ತ್ ಬಗ್ಗೆ ಒಂದಷ್ಟು ಕೂಡ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂತಿಮವಾಗಿ ಇಲ್ಲಿ ಈ ಒಂದು ಕಲ್ಲೇಶ್ವರ ಮಿಲ್ನ ಆವರಣದಲ್ಲಿ ಶಾಮನೂರವರ ಅಂತ್ಯ ಸಂಸ್ಕಾರವನ್ನು ಮಾಡುವ ಮೂಲಕ ಕುಟುಂಬಸ್ಥರು ಎಲ್ಲ ಅಂತಿಮ ಕಾರ್ಯಗಳನ್ನು ಕೂಡ ಮುಗಿಸುವಂಥದ್ದು. ಮುಖ್ಯವಾಗಿ ಕಲ್ಲೇಶ್ವರ ಮಿಲ್ನ ಆವರಣದ ಒಳಭಾಗದಲ್ಲಿ ಶಾಮಿಯಾನವನ್ನು ಹಾಕಲಾಗಿದೆ. ಜೊತೆಗೆ ಮಿಲ್ನ ಆವರಣದಲ್ಲೂ ಕೂಡ ಸಾಕಷ್ಟು ಜಾಗ ಇರುವಂಥದ್ದು. ಜೊತೆಗೆ ಮುಖ್ಯವಾಗಿ ಇಲ್ಲಿ ಏನು ಪೊಲೀಸರು ಇರ್ಬೋದು, ಅಂದರೆ ಯಾರು ಮೇನ್ ಗೇಟ್ ಇದೆ ಆ ಮೇನ್ ಗೇಟ್ ಬಳಿ ಎಲ್ಲರೂ ಕೂಡ ನಿರ್ಬಂಧವನ್ನು ವಿಧಿಸುವಂಥದ್ದು. ಜೊತೆಗೆ ಯಾರು ಸೀಮಿತ ಸಂಖ್ಯೆಯಲ್ಲಿ ಅಂದರೆ ಏನು ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿದರೆ ಅವರ ಕುಟುಂಬದವರಿಗೆ ಮಾತ್ರ ಇಲ್ಲಿ ಒಳಗಡೆ ಬಿಡುವಂಥದ್ದು. ಒಂದಷ್ಟು ಜಿಲ್ಲಾಡಳಿತದಿಂದ ಕೂಡ ಅಧಿಕಾರಿಗಳು ಕೂಡ ಇರ್ತಾರೆ. ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಇಲ್ಲಿನ ಅವರ ಅತ್ಯಾಪ್ತ ವಲಯದವರು ಜೊತೆಗೆ ಅಧಿಕಾರಿಗಳು ಕೂಡ ನಿಂತು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.